ರೈತರ ಅನುಕೂಲಕ್ಕಾಗಿ ನಿರ್ಮಿಸಿದಂತಹ ಒಂದು ಕೇಂದ್ರ. ಈ ಕೇಂದ್ರದಲ್ಲಿ ಸಂಪರ್ಕ ಕೇಂದ್ರ 3 ವರ್ಷಗಳಿಂದ ಕ್ಲೋಸ್ ಆಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದೇ ತಡ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬಾಗಿಲು ಹಾಕಿದ್ದ ರೈತ ಸಂಪರ್ಕ ಕೇಂದ್ರ ಇದೀಗ ಓಪನ್ ಆಗಿದೆ. ರೈತ ಸಂಪರ್ಕ ಕೇಂದ್ರದ ಸುತ್ತಲೂ ಜೆಸಿಬಿ ಗರ್ಜನೆ. ರೈತ ಸಂಪರ್ಕ ಕೇಂದ್ರಕ್ಕೆ ಬರುತ್ತಿರುವ ರೈತರು ಸ್ಥಳಾಂತರ ಮಾಡಲಾದ ಸಾಮಗ್ರಿಗಳು. ಇಷ್ಟೆಲ್ಲ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಶನಿವಾರ ಸಂತೆ ರೈತ ಸಂಪರ್ಕ ಕೇಂದ್ರದ ಬಳಿ. ಮೂರು ವರ್ಷಗಳ ಹಿಂದೆಯೇ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ರೈತ ಸಂಪರ್ಕ ಕೇಂದ್ರ ನಿರ್ಮಾಣ ಮಾಡಲಾಗಿತ್ತು. ಆದರೆ ಸಣ್ಣ ಪುಟ್ಟ ನೆಪವೊಡ್ಡಿ ಇದುವರೆಗೆ ಓಪನ್ ಮಾಡಿರಲಿಲ್ಲ. ಇದರಿಂದ ರೈತರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ರು. ಈ ಬಗ್ಗೆ ಡಿಸೆಂಬರ್ 5ರಂದು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸ ಮಾಡಿತ್ತು. ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರೈತ ಕೇಂದ್ರವನ್ನ ನೂತನ ಕಟ್ಟಡದಲ್ಲಿ ತೆರೆದಿದ್ದಾರೆ. ಪ್ರತಿಯೊಬ್ಬರು ರೈತರು ಶನಿವಾರ ಸಂತೆನೇ ಅವಲಂಬಿಸಿದ್ದಾರೆ ಪ್ರತಿಯೊಂದು ಕಾರ್ಯಕ್ಕೂ ಸಮೇತ. ಹಾಗಾಗಿ ಇದು ಹಾಕಿದ ಮುಂಚೆ ಏನಾಗಿತ್ತು ಅಂತಂದರೆ ಎಲ್ಲ ಪ್ರತಿಯೊಂದು ವಿಚಾರಕ್ಕೂ ಸಣ್ಣ ವಿಚಾರಕ್ಕೂ ಸುಮಾರುಪೇಟೆಗೆ ಹೋಗಬೇಕಾಯಿತು. ಅಲ್ಲಿ ಹೋದರೆ ಅಧಿಕಾರಿಗಳು ಇರ್ತಿರೋ ಇಲ್ವೋ ಮತ್ತು ಬರಬೇಕಾಯಿತು. ಅವರಿಂದ ಸಮಯದ ಒಂದು ಅಭಾವನೂ ಆಗೋದು ಮತ್ತು ಕಷ್ಟಪಡಬೇಕಾಯಿತು. ಇಲ್ಲ ಆದ್ದರಿಂದ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಆಗೋದ್ರಿಂದ ಈ ಶನಿವಾರದ ಹೋಬಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೈತರಿಗೂ ಭಾರಿ ಅನುಕೂಲ ಆಗುತ್ತೆ. ಇದು ಪಾಳು ಬಿದ್ದಿದ್ದ ಕಟ್ಟಡದಂತಿದ್ದ ರೈತ ಕೇಂದ್ರವನ್ನ ಜೆಸಿಬಿ ಮೂಲಕ ಸ್ವಚ್ಛ ಮಾಡಲಾಗಿದೆ. ದುಂಡಳ್ಳಿ ಪಂಚಾಯಿತಿ ಕಟ್ಟಡದಿಂದ ನೂತನ ಕಟ್ಟಡಕ್ಕೆ ಸಿಬ್ಬಂದಿ ಸ್ಥಳಾಂತರ ಆಗಿದ್ದು ಕೆಲಸ ಆರಂಭಿಸಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ವರದಿಗೆ ರೈತರು ಧನ್ಯವಾದ ತಿಳಿಸಿದ್ದಾರೆ. ಸುತ್ತಮುತ್ತ ಇಲ್ಲೆಲ್ಲ ಬಂದವರಿಗೆಲ್ಲ ಇದು ಹತ್ರ ಆಗುತ್ತೆ, ಮತ್ತು ಬಸ್ ಸ್ಟ್ಯಾಂಡಿಗೂ ಹತ್ರ ಆಗುತ್ತೆ. ಯಾಕೆಂದರೆ ಏನಾದರೂ ತಗೋಬೇಕಂದ್ರೆ, ಯಾಕೆಂದರೆ ರೈತರಿಗೆ ಉಪಯೋಗ ಹಂಗಿರಬೇಕು ಅಂತ ಕಟ್ಟಡ ಇದು ಮಾಡಿದ್ದಾರೆ. ಈ ಕಟ್ಟಡ ಉದ್ಘಾಟನೆ ಆಗಿದೆ. ರಿಪಬ್ಲಿಕ್ ಕನ್ನಡ ಚಾನಲ್ನಿಂದ ಸುದ್ದಿ ಪ್ರಸಾರ ಆದ ಮೇಲೆ ಇದು ಉದ್ಘಾಟನೆ ಆಗಿದೆ. ರಿಪಬ್ಲಿಕ್ ಟಿವಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ.